ಬೆಳಗ್ಗೆ ಬೆಳಗ್ಗೆನೇ ಒಂದು ಒಳ್ಳೆ ಬಿರಿಯಾನಿ ತಿನ್ನಂಗೆ ಆಯಿತು. ಯಾವ ಥರ ಹೋಲಿಕೆ ಮಾಡಬಾರ್ದು, ಆದರೂ ಹೋಲಿಕೆ ಅಂದರೆ ಎಲ್ಲ ಮಾಡೋಣ, ಏನು ತಪ್ಪಿಲ್ಲ. ಕಲರ್ನಲ್ಲಿ, ಟೇಸ್ಟ್ನಲ್ಲಿ, ಟೆಕ್ಸ್ಚರ್ನಲ್ಲೆಲ್ಲ ಥರನೇ ಒಂದು ಬಿರಿಯಾನಿ ಇದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಬೆಳಗ್ಗೆನೇ 4 ಗಂಟೆಗೆ ಸತ್ಯ ಫೋನ್ ಮಾಡಿ ಅರ್ಜೆಂಟಾಗಿ ಎದ್ದೋಳು ಎಲ್ಲೋ ಹೋಗೋಣ ಒಂದು ಶೂಟ್ಗೆ ಅಂತ ಕೇಳಿದ್ರು. ಎಲ್ಲಿ ಸತ್ಯ, ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳ್ದೆ. ಇಲ್ಲಪ್ಪ ಬೇಗ ಬಂದ್ಬಿಟ್ಟಿದೆ ಇದು ಬಾ ಅಂತ ಹೇಳಿದ್ರು. ಸೊ 4 ಗಂಟೆಗೆ ಚಳಿಯಲ್ಲಿ ಎದ್ದು ಬಂದರೆ ಎಲ್ಲಿ ಕರ್ಕೊಂಡ್ಬಂದಿದ್ಯಾ? ಇದು ನಮ್ಮ ಏರಿಯಾನೇ, ಇಮ್ನಹಳ್ಳಿ ಕೈತೋಟ ಅಂತ. ಅದ್ಭುತವಾದ ಲೊಕೇಶನ್ನು ಒಂದು ಟೈಮಲ್ಲಿ. ಸೊ ಈಗಲೂ ಆಲ್ಮೋಸ್ಟ್ ತೆಂಗಿನ ಮರ ಎಲ್ಲ ರಿಟೈನ್ ಮಾಡಿದ್ದಾರೆ. ಸೊ ಐಶ್ವರ್ಯ ದಮ್ ಬಿರಿಯಾನಿ ಅಂತ. ಸೊ ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು, ವಿಸಿಟ್ ಮಾಡಿ ಚೆನ್ನಾಗಿದೆ ಅಂತ. ರೀಸೆಂಟಾಗಿ ಓಪನ್ ಆಗಿರೋದಂತ, ಎಷ್ಟು ದಿನ ಆಗಿದೆ ಏನೂ ಗೊತ್ತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರು ಹೇಳಿದ್ರು. ಅದಕ್ಕೆ ಬಂದಿದ್ದೀರಿ. ನಿಮಗೆ ಆ್ಯಂಬಿಯನ್ಸ್ ನೋಡ್ರಿ ಹೆಂಗೆ ಅನ್ಸುತ್ತೆ? ಆ್ಯಂಬಿಯನ್ಸ್ ಸೂಪರ್ ಆಗಿದೆ. ಇನ್ನೊಂದು ವಿಷಯ ಅಲ್ಲ, ಅವ್ರ ಹತ್ರ ಮಾತಾಡಿದಾಗ ಕೇಳಿದಾಗ ಯಾರು ಸರ್ ಅಂತ ಹೇಳಿದ್ರೆ, ಪಾಪ ಶೆಲ್ಟರ್ ಓಪನ್ ಮಾಡ್ತಾಯಿದ್ರು, ಅವರೇ ಅಂತ ಓನರು, ಅವರೇ ಭಟ್ರು. ಸೂಪರ್. ಸೊ ನೋಡೋಣ ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅಂತ. ನಾವು ಆಲ್ರೆಡಿ ಶೂಟ್ ಮಾಡಿದ್ದೀವಿ. ಸೊ ಅದನ್ನು ಈಗ ತೋರಿಸ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಈ ವಿಡಿಯೋ ಹೆಚ್ಚು ಶೇರ್ ಮಾಡೋದ್ರಿಂದ ನಮ್ಮ ಏರಿಯಾ ಜನಗಳಿಗೆ ಎಲ್ಲರಿಗೂ ತಲುಪುತ್ತೆ ಇದು ಆಲ್ಮೋಸ್ಟು. ಹೌದು. ಸೊ ನೀವು ಮಾಡ್ತೀರಿ ನಂಬ್ತಾ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆನೇ 5 ಗಂಟೆಗೆ ಬಂದರೆ ಐಶ್ವರ್ಯ ಬಿರಿಯಾನಿಗೆ ಓನರು ಇವರೇ, ಶೆಫು ಇವರೇ. ಸರ್ ನಮಸ್ಕಾರ, ತಮ್ಮ ಹೆಸರು? ನರೇಂದ್ರ ಕುಮಾರ್ ಅಂತ. ಸರ್ ಏನು ಎಕ್ಸ್ಪೀರಿಯೆನ್ಸು ನಿಮ್ಮದು ಈ ಬಿರಿಯಾನಿಯಲ್ಲಿ? ಏನು ಈ ಥರ ಮಾಡಬೇಕು ಅಂತ? ಇಲ್ಲ, ಮನೇಲಿ ಮಾಡ್ತಾ ಇದ್ದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಯಾವುದೋ ಒಂದು ಕೆಲಸ ಮಾಡಬೇಕಲ್ಲ ಅಂತ ಒಂದು ಸ್ವಲ್ಪ ಚೂಸ್ ಮಾಡಿ, ನಾನು ಸ್ವಲ್ಪ ಫುಡ್ ಇದ್ದೆ, ಎಲ್ಲ ಕಡೆ ಹೋಗ್ತಾ ಇದ್ದೆ ನಾನು. ಹಂಗೆ ನೋಡೋಣ ಅಂತ ಮತ್ತೆ ನಾವು ಟ್ರೈ ಮಾಡಿದೆ. ಸ್ವಲ್ಪ ಜನ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹಂಗೆ ಸ್ವಲ್ಪ ಚಿಕ್ಕದಾಗಿ ಫಸ್ಟ್ ಮಾಡ್ತಿದ್ವಿ, ಜಸ್ಟ್ ಒಂದು ಇದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗೈತೆ ಅಂತ ಸ್ವಲ್ಪ ರಿಲೀಸ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಬಿರಿಯಾನಿ ಇಲ್ಲಿ ನೀವು? ಸಂಡೇ 5 ಗಂಟೆಗೆ ರೆಡಿ ಇರುತ್ತೆ. ಮಿಕ್ಕ ದಿವಸ ಎಲ್ಲ 7 o'clock ಮಾಡೋಂತಿದ್ದೀನಿ. ಬಟ್ ಟೈಮಿಂಗ್ಗೆ 11 to 5 ಇದೆ ವೀಕ್ ಡೇಸ್. ಮಂಡೇ ಹಾಲಿಡೇ ಇದೆ. ಟ್ಯೂಸ್ಡೇ ಟು ಸಾಟರ್ಡೇ 11 AM to 5 PM. ಇದು ಬಂದುಬಿಟ್ಟು ಸಂಡೇ ಮಾತ್ರ ಮಾರ್ನಿಂಗ್ 5 to ಈವ್ನಿಂಗ್ 5. ತುಂಬ ಕಡೆ ಬಿರಿಯಾನಿಗಳೆಲ್ಲ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇದೆ. ಸೊ ನಿಮ್ಮ ಬಿರಿಯಾನಿ ಏನು ಸ್ಪೆಷಲ್ಲು? ಅಂದರೆ ನಾವು ಚೆನ್ನಾಗಿ ಜನ ಇಷ್ಟಪಟ್ಟು ಊಟ ಮಾಡಿದ್ರೆ ಅದು ತೃಪ್ತಿ ಸಿಗುತ್ತೆ ಅಂತ ನಾನು ಒಂದು ಒಳ್ಳೆ ಒಂದು ಚೆನ್ನಾಗಿ ಕಸ್ಟಮರ್ ಕೊಡಬೇಕು ಅಂತ ಒಂದು ಲವ್ ಆ ಥರ ಇಟ್ಕೊಂಡು ಮಾಡ್ತೀನಿ. ಅದು ತಿಂದ್ರೇನೆ ಗೊತ್ತಾಗ್ತದೆ ಅದು ಮಾಂಸ ಎಲ್ಲ ತೊಗೊಂಬರ್ತೀರ ನೀವು? ಸರ್ ಅದು ಒಂದು ಲೋಕಲಲ್ಲೇ, ಬಟ್ ಒಂದು ಮರಿ ಸೆಲೆಕ್ಟ್ ಮಾಡಿಕೊಂಡು ನಾವು ಮಟನ್ ಕಟ್ ಮಾಡ್ತಾ ತಗೊಳಲ್ಲ, ಒಂದು ಮರಿ ಸೆಲೆಕ್ಟ್ ಮಾಡಿಕೊಂಡು, ಈ ಥರ ನಮ್ಮ ನಾಟಿ ಮರಿ ಇರ್ತದಲ್ಲ ಆ ಥರ ಮರಿನೇ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿಸ್ಕೊಂಡು ಫುಲ್ ಮರಿನೇ ತಗೊಂಡ್ಬಂದು ಎಲ್ಲ ನಾವೇ ಇಲ್ಲಿ ಮಾಡ್ತೀವಿ. ನಾವು ಬೇರೆ ಸಪ್ರೇಟಾಗಿ ಬೋಟಿ ಆ ಥರ ತಗೊಳ್ಳಲ್ಲ. ಏನು ಇದೆಯೋ ನಮ್ಮ ಒಂದು ಮರಿ ಕಟ್ ಮಾಡ್ತೀವಲ್ಲ ಫುಲ್ ಪಾರ್ಟ್ಸು ಮತ್ತು ಇದು ತಗೊಂಡ್ಬಂದು ನಾವು ಮಾಡ್ತೀವಿ. ನೀವೇ ಮಾಡೋದು? ಓಕೆ. ಮಸಾಲೆ ಎಲ್ಲ ಯಾವ ಥರ ನೀವೇ ರೆಡಿ ಮಾಡೋದಲ್ಲ? ಅದೇ ಸರ್, ನಾನೇ ಅಂದರೆ ಅದಕ್ಕೆ ನನಗೆ ಸ್ವಲ್ಪ ಐಡಿಯಾ ಇತ್ತು. ಅದು ಸ್ವಲ್ಪ ಮಾಡಿ ಸ್ವಲ್ಪ ಒಂದು ಲೆವೆಲ್ ತಂದು ಆಮೇಲೆ ಕಸ್ಟಮರ್ಗೆ ಮಾಡ್ತೀವಿ. ಓಕೆ.
ಓಕೆ 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 ಸರ್ ಮತ್ತೆ ಇದು ರೈಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಇದಕ್ಕೆಲ್ಲ? ಇದು ಜೀರಾ ಸಾಂಬಾರ್ ಮತ್ತು ಕೇಸರಿ ಕಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತೀರಾ? ಸೂಪರ್ ಸರ್. ಓಕೆ ಮಾಡಿ ಸರ್, ನೋಡೋಣ ಹೇಗೆ ಮಾಡ್ತೀರಾ ಏನು ಅಂತ ನಾವು ನೋಡ್ತೀವಿ. ಹಾಗೆ ಸ್ವಲ್ಪ ಹೈಲೈಟ್ಸ್ ನಮ್ಮ ಪ್ರೇಕ್ಷಕರಿಗೂ ತೋರಿಸ್ತಾ ಕೊನೆಯಲ್ಲಿ ಯಾವ ಥರ ಬಿರಿಯಾನಿ ಬರುತ್ತೆ ಅಂತ ನೋಡೋಣ ನಾವು. ಸರಿ. A few moments later. ಈ ಥರ ಯಾರನ್ನೋ ಒಬ್ರು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಬಂದ್ಬಿಟ್ರೆ ಇಬ್ರು ಜೊತೆ ಕೂತ್ಕೊಂಡು ಒಂದೇ ಫ್ರೇಮಲ್ಲೇ ರಿವ್ಯೂ ಮಾಡಿ ತೋರಿಸ್ಬಿಡ್ಬೋದು. ಸೊ ಇಬ್ರು ಮಟನ್ ಬಿರಿಯಾನಿನೇ ತೊಗೊಂಡಿರೋದು. ಸೊ ಸ್ಟಾರ್ಟರ್ಸ್ ಇದೆ, ಒಂದು ಮಟನ್ ಲಿವರು ಮತ್ತು ಚಿಕನ್ ಕಬಾಬು. ಮಟನ್ ಲಿವರ್ ನಾನು ಟ್ರೈ ಮಾಡ್ತೀನಿ. ಕಬಾಬ್ ನಾನು ತೊಗೊಳ್ತೀನಿ. ಸೊ ಇದು ಮಟನ್ ಲಿವರು ಚಿಕ್ಕ ಚಿಕ್ಕ ಪೀಸ್ ಹಾಕಿ ಸ್ಲೋ ಕುಕ್ ಮಾಡ್ತಾಯಿದ್ರು. ಮೇಕಿಂಗ್ ಪ್ರೊಸೆಸ್ನಲ್ಲಿ ನೋಡಿದೆ ನಾನು. ಅದ್ರ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕಿದ್ದಾರೆ. ಅದ್ರದ್ದು ಘಮ ಬರ್ತಾಯಿದೆ. ತಡ ಮಾಡಿದೆ, ಈಗ ಟ್ರೈ ಮಾಡಿಬಿಡೋಣ. ಕಬಾಬು ಅಷ್ಟೇ ಒಂದು ಒಳ್ಳೆ ದೊಡ್ಡ ಪೀಸ್ ಅಂತಲೇ ಹೇಳ್ಬೋದು. ಒಂದು ಲೈಟ್ ಕೋಟಿಂಗು ನೋಡಿ ಯಾವ ಥರ ಇದೆ. 1 2 3 4 6 ಪೀಸ್ ಕೊಟ್ಟಿದ್ದಾರೆ ಒಂದು ಪ್ಲೇಟ್ಗೆ. ಇದರದ್ದು ಬೆಲೆ 100 ರೂಪಾಯಿ. ಅದ್ರ ಮೇಲೆ ಈ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡಿ ಹಾಕೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಈ ಮೆಣಸಿನ್ಕಾಯಿನೂ ಅಷ್ಟೇ, ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಇದ್ರ ಮೇಲೆ ಹಾಕಿದ್ದಾರೆ. ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಕಬಾಬ್ ಎಲ್ಲನೂ. ಸೊ ತಡ ಮಾಡೋದು ಬೇಡ, ಬಿಸಿ ಬಿಸಿ ಇದ್ದಂಗೆ ತಿನ್ಬಿಡೋಣ ಫಸ್ಟು. ಟ್ರೈ ಮಾಡು, ನೀನು ಇದ್ರೆ ಟ್ರೈ ಮಾಡು. ಓಹೋ, ಹೆಂಗಿದೆ ಗೊತ್ತಾ ಕಬಾಬು? ಮುಟ್ಟಿದ ತಕ್ಷಣ ಹಂಗೆ ಫುಲ್ ಟೆಂಡರ್ ಚಿಕನ್ನು ಒಂದೇ ಬೈಟಲ್ಲಿ ಹಂಗೆ ಹೋಗ್ಬಿಟ್ಟು ಲೈಟ್ ಕೋಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೌದಾ? ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿದ್ಬಿಟ್ಟಿದೆ ಕರೆಕ್ಟಾಗಿ. 100 ರೂಪಾಯಿ ಹೊರ್ತು. ಹೌದು, ಒಳ್ಳೆ ಪೀಸ್ ಬೇರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಿವರ್ ಹೇಳೋದು ಮರ್ತ್ಬಿಟ್ಟೆ ನೀನು. ಲಿವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೆ ಸ್ಲೋ ಕುಕ್ ಆಗಿರೋದು, ಆ ಒಂದು ಬಾಣಲಿನಲ್ಲಿ ಮಾಡಿರೋದು. ಒಳ್ಳೆ ಮಸಾಲೆ ಇದೆ. ನಾನು ಕಲರ್ ನೋಡಿ ಜಾಸ್ತಿ ಹೆವಿ ಇರುತ್ತೆ ಮಸಾಲೆ ಅಂತ ಅಂದ್ಕೊಂಡೆ. ನೋಡು ಸ್ವಲ್ಪ ಮೈಲ್ಡಾಗೇ ಇದೆ. ಮೇಲೆ ಹಾಕಿರುವಂಥ ಹಸಿಮೆಣಸಿನ್ಕಾಯ್ದು ಒಂದು ಗಮ್ಮತ್ತು ಫೀಲ್ ಆಗುತ್ತೆ ತಟ್ಟೆನಲ್ಲಿ ಇದ್ದಾಗೇ. ಖಂಡಿತ ಟ್ರೈ ಮಾಡ್ಬೋದು. ನಾನು ನೋಡಿದೆ, ಬಂದ ತಕ್ಷಣ ಒಬ್ಬ ಹುಡುಗ ಇಟ್ಕೊಂಡು ನೀಟಾಗಿ ಸಣ್ಣ ಸಣ್ಣದ ಕುಯ್ತಾ ಇದ್ದೆ ಈ ಲಿವರ್ನ. ಹಾಕಿ ಆ ಬೆಳ್ಳುಳ್ಳಿ ಎಲ್ಲ ನೋಡಿ ಮೇಲೆಗಡೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಚುರುಕನ್ನೋ ಖಾರದ ಜೊತೆ ಆ ಕೊಬ್ಬೆಲ್ಲ ಹಾಕಿ ಮಾಡಿದ್ದಾರೆ. ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಒಳ್ಳೆ ಚೆನ್ನಾಗಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಬೋಟಿ ಮಾಡ್ತಾರಂತ ಇನ್ನೂ ಲೇಟ್ ಆಗುತ್ತೆ, ಅದು ಟೈಮ್ ತೊಗೊಳುತ್ತೆ ಸರ್ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಇನ್ನೊಂದು ದಿನ ಬಂದಾಗ ಟ್ರೈ ಮಾಡೋಣ. ಪಕ್ಕಾ ನಾಡಿ ಸ್ಟೈಲ್ ಇದು. ಕಬಾಬು ಅಷ್ಟೇ ಪಕ್ಕಾ ನಾಡಿ ಸ್ಟೈಲ್ ಕಬಾಬ್ ಇದು. ಕಬಾಬು ಮತ್ತು ಲಿವರ್ ಎರಡೂ ತುಂಬ ಚೆನ್ನಾಗಿದೆ. ಹೌದು, ಬೆಳಗ್ಗೆನೇ ಸಿಗುತ್ತಲ್ಲ ಇದು? ಬೆಳಗ್ಗೆನೇ ಸಿಗುತ್ತೆ. ಸೊ ಮಟನ್ ಬಿರಿಯಾನಿನೂ ಅಷ್ಟೇ, ಒಂದು ದೊಡ್ಡ ಜೊನ್ನೆ. ಸೊ ಮೇಲೇ ನನಗೆ ನಲ್ಲಿ ಪೀಸ್ ಸಿಕ್ಬಿಟ್ಟಿದೆ.
ನನಗೂ ಇದೆ ಒಳಗಡೆ ಒಂದು ಚಿಕ್ಕದಿದೆ. ಸೊ ಫಸ್ಟು ರೈಸ್ ಟ್ರೈ ಮಾಡ್ಬಿಡೋಣ. ಸೊ ರೈಸ್ ಕ್ವಾಲಿಟಿ ಅಂತಲೂ ಹೇಳಲೇಬೇಕು. 2 ಥರ ರೈಸು ಹಾಗೆ ಮಿಕ್ಸ್ ಮಾಡ್ತಾರಲ್ಲಿ, ಜೀರಾ ಸಾಂಬ ಮತ್ತು ಕೇಸರಿ ಕಲಿ. ನೋಡಿ ಮುಟ್ತಾ ಇದೆ ಯಾವ ಥರ ಇದೆ, ಒಳ್ಳೆ ಮಸಾಲೆ ಪದಾರ್ಥಗಳೆಲ್ಲ ಹಾಗೆ ಮೇಲೆಗಡೆ ಸಿಗ್ತಾ ಇದೆ. ಸೋಂಪು ಆಗಿರ್ಬೋದು ಎಲ್ಲನೂ ಅಷ್ಟೇ. ಆ ದಮ್ ಹಾಕೋ ಪ್ರೋಸೆಸ್ಸೇ ತುಂಬ ಕಷ್ಟ. ಹೌದು, ಅವರು ಪದೇ ಪದೇ ಹೇಳ್ತಾ ಇದ್ರು ನೋಡಿ ಸರ್, ಈ ದಮ್ ಹಾಕೋ ಪ್ರೋಸೆಸ್ಸೇ ಇದು ತುಂಬ ಕಷ್ಟ. ಏನಂದರೆ ಮಸಾಲೆ ಏನು ಬೇಕಾದ್ರೂ ಹಾಕೊಂಡ್ಬಿಡ್ಬೋದು, ಸ್ವಲ್ಪ ಏನಾದ್ರೂ ಜಾಸ್ತಿ ಬಿಟ್ಟೆ ಅಂತ ಹೇಳಿದ್ರೆ ಮುಳ್ಳಕ್ಕಿ ಆಗ್ಬಿಡುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಮುದ್ದೆ ಆಗ್ಬಿಡುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದೇ ಕಷ್ಟ ಅಂತ ಹೇಳ್ತಾರೆ. ಕರೆಕ್ಟು. ನೋಡಿ ಯಾವ ಥರ ಬಂದಿದೆ ರೈಸೂ ಅಷ್ಟೇ. ನಾನೊಂದು ಪೀಸ್ ಇದೆ, ಆ ಪೀಸು ರೈಸ್ 2 ಸೇರಿ ತಿಂತೀನಿ. ಬಿಸಿ ಬಿಸಿ ರೈಸ್ ತೊಗೊಂಡ್ಬಿಡ್ತೀನಿ. ಪಕ್ಕ ನಾಟಿ ಸ್ಟೈಲ್ ಇದು. ಒಂಥರ ಚೆನ್ನಾಗಿದೆ, ಹೆಚ್ಚು ಏನು ಅನ್ನೋ ಮಸಾಲೆ ಇಲ್ಲ. ಹೌದು, ಕಲರು ನೋಡಿದ್ರೆ ನಿಮಗೆ ಹೆವಿ ಸ್ಟ್ರಾಂಗ್ ಅಂತ ಅನಿಸ್ಬೋದು, ಬಟ್ ಮೈಲ್ಡಾಗೆ ಇದೆ, ಹೆವಿ ಮಸಾಲೆ ಇಲ್ಲ. ಹೆಚ್ಚು ಲೈಟಾಗೂ ಇಲ್ಲ, ಹೆಚ್ಚು ಮಸಾಲೆ ಮೈಲ್ಡು. ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಆ ಬಿರಿಯಾನಿದ್ದು ಆ ಮಸಾಲೆ ಅದು ಎಲ್ಲನೂ ನೀಟಾಗಿ ಗೊತ್ತಾಗ್ತದೆ, ಫೀಲ್ ಆಗುತ್ತೆ. ಹೌದು, ಮಟನ್ ಅಷ್ಟೇ ಸೌದೆ ಒಲೆ ಅಲ್ವಾ, ಚೆನ್ನಾಗಿ ಬೆಂದಿದೆ. ಅಷ್ಟೊಂದು ಕೊಬ್ಬು ಇರಲಿಲ್ಲ ಮಾಂಸದಲ್ಲಿ ಅಲ್ಲ. ಹೌದು ಹೌದು ಹೌದು. ಕೆಲವೊಂದು ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ರು, ನೋಡಿದೆ ನಾನು. ಸುಮಾರು ಒಂದು 10 ರಿಂದ 15 ನಿಮಿಷ ಹಾಕಿ ಉರಿತಾನೇ ಇದ್ರು, ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ ನಾನು. ಚೆನ್ನಾಗಿದೆ ಬಿರಿಯಾನಿ. ಹೊರ್ತು ಬೆಳಗಿನ ಜಾವ ಬಂದು ಈ ಬಿರಿಯಾನಿ ಟ್ರೈ ಮಾಡೋದು ವರ್ತ್ ಅಂತ ಹೇಳ್ತೀನಿ. ಕಾಳುಗೋಡಿ, ವೈಟ್ಫೀಲ್ಡ್, ಇನ್ನೇನು ಹೇಳೋದು, ಸುತ್ತಮುತ್ತ ನಮ್ಮ ಏರಿಯಾದವರು ಯಾರಾದ್ರೂ ಬರ್ಬೋದು ಇಲ್ಲಿ. ಒಳ್ಳೆ ಬಿರಿಯಾನಿ, ಒಳ್ಳೆ ಕೈ ತೋಟಕ್ಕೆ ಬಂದು ಒಳ್ಳೆ ತೋಟದ ಮನೆಯಲ್ಲೇ ತಿನ್ನಂಗೆ ಫೀಲ್ ಆಗುತ್ತೆ. ಚೆನ್ನಾಗಿ ಈ ಏರಿಯಾಸು ಕೈ ತೋಟ ಅಂತ ಒಂದ್ಸರಿ ಟ್ರೈ ಮಾಡಿ. ವಾತಾವರಣನೂ ತುಂಬ ಚೆನ್ನಾಗಿದೆ. ಫಸ್ಟೆಲ್ಲ ಇಲ್ಲಿ ಅಡಿಕೆ ಮರಗಳೆಲ್ಲ ಜಾಸ್ತಿ ಇತ್ತು, ಬೆಳೆದೆಲೆ ಎಲ್ಲ ಬೆಳೀತಾಯಿದ್ರು. ಈಗ ಅಪಾರ್ಟ್ಮೆಂಟ್ಸ್ ಬಂದುಬಿಟ್ಟಿದೆ. ಹಿಂದೆಗಡೆನೂ ಇನ್ನೂ ಮಾಡ್ತಾಯಿದ್ದಾರೆ, ಖುಷಿ ಇದೆ ಜಾಗ. ಮುಂದೆಗಡೆ ಮಾತ್ರ ಕಮರ್ಷಿಯಲ್ ಈ ಥರ ಬಿರಿಯಾನಿ ಮಾಡ್ಕೊಂಡಿದ್ದಾರೆ. ಹೌದು, ಸೀಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಕೂತ್ಕೊಳ್ಳೋದಕ್ಕೆ ಫ್ಯಾಮಿಲಿ ಬರೋದಕ್ಕೂ ಚೆನ್ನಾಗಿದೆ, ಫ್ರೆಂಡ್ಸ್ ಬರೋದಕ್ಕೂ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ನನಗೆ ಜಾಸ್ತಿ ಇಷ್ಟ ಆಗಿದ್ದು ಮಟನ್ ಲಿವರ್ ಫ್ರೈ, ಸೂಪರ್ ಆಗಿದೆ. ಕಬಾಬ್ಗಿಂತ ಅದು ಭಾರಿ ಇಷ್ಟ ಆಯಿತು. ಅಲ್ಟಿಮೇಟ್. ನೋಡ ಆದರೆ ಇನ್ನೊಂದ್ಸಲಿ ಊಟನೂ ಸಿಗುತ್ತೆ ಇಲ್ಲಿ, ಮುದ್ದೆ ಊಟ ಎಲ್ಲನೂ. ಆದರೆ ಮಧ್ಯಾಹ್ನ ಬಂದು ಮುದ್ದೆ ಊಟ ಮಾಡೋಣ. ಇನ್ನೊಂದು ಬಿರಿಯಾನಿನೂ ಅಷ್ಟೇ 11 ಗಂಟೆಗೆ ದಮ್ ತೆಗಿತಾರೆ ಅಂತ. ಹೌದು, 2-3 ಬ್ಯಾಚಲ್ಲಿ ಮಾಡ್ತಾರೆ, ಖಾಲಿ ಆಗ್ತಾ ಇದ್ದಂಗೆ ಮಾಡ್ತಾ ಇರ್ತಾರೆ. ಸೊ ಬ್ಯಾಚ್ ವೈಸ್ ಮಾಡೋದ್ರಿಂದ ಬಿಸಿ ಬಿಸಿ ಇರುತ್ತೆ ಬಿರಿಯಾನಿ. ಖಂಡಿತ ಆರಾಮ್ಸೆ ಬಂದು ಟ್ರೈ ಮಾಡ್ಬೋದು. ನನಗಂತೂ ಬೆಳಗ್ಗೆನೇ 4:15 ಎದ್ದು ನಾನು ಸೋಮ ಬಂದಿದ್ದು ಸಾರ್ಥಕ ಆಯಿತು. ಆಮೇಲೆ ತುಂಬ ದಿನ ಆಗಿತ್ತು ಸೌದೆ ಒಲೆ ಬಿರಿಯಾನಿ ಅರ್ಲಿ ಮಾರ್ನಿಂಗ್ ತಿಂದು. ಸೊ ಅದೊಂದು ನಮಗೆ ಈಗ ಖುಷಿ ಕೊಟ್ಟಿದೆ ವಿಚಾರ. ಸೊ ಫಸ್ಟ್ ಟ್ರೈ, ಖಂಡಿತ ಬಂದು ಟ್ರೈ ಮಾಡಿ ಒಂದ್ಸರಿ. ಹೌದು, ಹೇಳಿ ಯಾವ ಥರ ಇದೆ, ಯಾವ ಥರ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿ ಯಾವ ಥರ ಅಂತ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆದಷ್ಟು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಮ್ಮ ಏರಿಯಾದಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಹೊಸ ಜಾಗದಾಗ ಹೊಸದಾಗಿ ಇದು ಮಾಡಿದ್ದಾರೆ. ಓನರು ಅವರೇ, ಶೆಫ್ ಕೂಡ ಅವರೇ. ಏನು ಹೇಳ್ತಾರೆ, ಇಂಟ್ರೆಸ್ಟಾಗಿ ಮಾಡ್ತಾರೆ. ಹೌದು, ಅವ್ರಿಗೆ ತುಂಬ ನಿನ್ನ ಭಾಷೆಯಲ್ಲಿ. ಹೌದು, ತುಂಬ ಮುತುವರ್ಜಿ ವಹಿಸಿ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ನು ಅವರೇ ಖುದ್ದು ಹೋಗಿ ಪರ್ಚೇಸ್ ಮಾಡಿ ಇದೇ ಥರದ ಕ್ವಾಲಿಟಿ ಬೇಕು ಅಂತ ಸಾಕಷ್ಟು ತಿಂಗಳು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಮಸಾಲೆ ಬಗ್ಗೆ ಆಮೇಲೆ ಸ್ಟಾರ್ಟ್ ಮಾಡಿರೋವಂಥ ಒಂದು ಬಿರಿಯಾನಿ ಐಶ್ವರ್ಯ ದಮ್ ಬಿರಿಯಾನಿ. ಸೊ ಬರ್ತಿದೆ, ರೆಕಮೆಂಡ್ ಮಾಡ್ತೀನಿ. ಖಂಡಿತ ಒಂದು ಸರಿ ವಿಸಿಟ್ ಮಾಡಿ. ಖಾಲಿ ಮಾಡೋಣ. ಖಾಲಿ ಮಾಡೋಣ. ಸೊ ಖಾಲಿ ಮಾಡಿಬಿಟ್ಟು ನಾನು ಸತ್ಯ ನಿಮಗೆ ಔಟ್ರೋದಲ್ಲಿ ಸಿಗ್ತೀನಿ. ಬೆಳಗ್ಗೆನೇ ಒಂದು ಒಳ್ಳೆ ಬಿರಿಯಾನಿ ತಿಂದಂಗೆ ಆಯಿತು. ಯಾವ ಥರ ಹೋಲಿಕೆ ಮಾಡಬಾರ್ದು, ಆದರೂ ಹೋಲಿಕೆ ಅಂದರೆ ಎಲ್ಲ ಮಾಡೋಣ, ಏನು ತಪ್ಪಿಲ್ಲ. ಕಲರ್ನಲ್ಲಿ, ಟೇಸ್ಟ್ನಲ್ಲಿ, ಟೆಕ್ಸ್ಚರ್ನಲ್ಲೆಲ್ಲ ಹೋಲೋ ಥರನೇ ಒಂದು ಬಿರಿಯಾನಿ ಇದು. ಸೊ ಏನು ತಪ್ಪಿಲ್ಲ. ಹೌದು, ಅದೇ ಥರ ದೊಡ್ಡ ಜೊನ್ನೆಯಲ್ಲೇ ಅಷ್ಟೇ ಫುಲ್ಲು ಕ್ವಾಂಟಿಟಿ ಹಾಕಿ ಅಲ್ಲೂ ಕೊಡ್ತಾರೆ. ಸೇಮ್ ಇವರು ಅಷ್ಟೇ ಹಂಗೆ ಹೆವಿ ಕ್ವಾಂಟಿಟಿ ಇದೆ. ಪೀಸಸ್ ಅಂತೂ ನನಗೊಂದು 5 ರಿಂದ 6 ಪೀಸ್ ಆಗ್ತಾಯಿದ್ರೆ ಖುಷಿ ಆಯಿತು ನನಗದು. ರೈಸ್ ಹೆವಿ ಕ್ವಾಂಟಿಟಿ ಇದೆ. ಸೊ ಚೆನ್ನಾಗಿ ತಿನ್ನೋರು ಒಳ್ಳೆ ಫುಲ್ ಆಗ್ಬಿಡುತ್ತೆ, ಇಲ್ಲಾಂದರೆ ಶೇರ್ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿತ್ತು. ಬೆಳಗ್ಗೆ ಬಂದು ಇಲ್ಲಿ ವಿಡಿಯೋ ಎಲ್ಲ ಮಾಡಿ ಆ ಮೇಕಿಂಗ್ ಪ್ರೊಸೆಸ್ ಮಾಡಿ ತಿಂದಿದ್ದು ಸಾರ್ಥಕ ಆಯಿತು. ನೋಡಿ, ಕೈನಲ್ಲಿ ಒಂದಿಷ್ಟು ಸಂಬ್ರಿಲ್ಲ. ಹೌದು, ನಾನು ಅನ್ಕೊಂಡಾಗ ಎಲ್ಲ ಕಡೆ ನೀವು ಟ್ರೈ ಮಾಡಿರ್ತೀರ ಬಿರಿಯಾನಿನ. ಇದೊಂದು ಹೊಸ ಜಾಗ, ಒಂದ್ಸಲಿ ಬಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೂ ಇಷ್ಟ ಆದರೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ಎಲ್ಲರಿಗೂ ರೀಚ್ ಆಗಲಿ ಈ ವಿಡಿಯೋ. ಸೊ ನೀವು ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಏನು ಮಾಡ್ಬೇಕು? ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಹೆಚ್ಚಾಗಿ ಶೇರ್ ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತೀರಾ, ತುಂಬ ಇಷ್ಟ ಆದವರು ಲೈಕ್ ಜಾಸ್ತಿ ಮಾಡ್ತೀರಾ. ಲೈಕ್ ಜಾಸ್ತಿ ಮಾಡೋರು ಎಲ್ಲರನ್ನೂ ಇಷ್ಟ ಅಂತಲೇ ಅರ್ಥ ಮಾಡ್ಕೊತೀರಿ, ಬಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಮಾತ್ರ ನಮಗೂ ಗೊತ್ತಾಗುತ್ತೆ ಅದು. ಸೊ ಬೈಯೋರೆಲ್ಲ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬೈತಾನೆ ಇರ್ತಾರೆ. ಇಷ್ಟಪಡೋರು ಲೈಕ್ ಮಾಡ್ತಾರೆ, ಇಷ್ಟಪಡೋರು ಕಮೆಂಟ್ ಬಾಕ್ಸಲ್ಲಿ ಬಂದು ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾರು ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ. ಇದೇ ವೀಡಿಯೋಸು ಫೇಸ್ಬುಕ್ನಲ್ಲೂ ಬರುತ್ತೆ, ಆ ಪೇಜ್ ಲಿಂಕ್ಸ್ ಎಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಅಲ್ಲೂ ಫಾಲೋ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.